ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ರಿ. ಸ್ಕಾಲರ್ಶಿಪ್ ಅಂದರೆ ಇವಾಗ KCET ಬರೆದು ಯಾರೆಲ್ಲ ಕಾಲೇಜ್ಗೆ ಹೋಗ್ತಿದ್ದೀರಾ, ಮತ್ತು 12th ಯಾರೆಲ್ಲ ಪಾಸ್ ಆಗಿದ್ದೀರಾ, 10th ಯಾರೆಲ್ಲ ಪಾಸ್ ಆಗಿದ್ದೀರಾ, ಅವ್ರಿಗೆ ಒಂದು ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು. ಸೊ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಸ್ಕಾಲರ್ಶಿಪ್ ಆಗಿರ್ಬೋದು, ಕೌನ್ಸಿಲಿಂಗ್ ಎಲ್ಲ ಕೂಡ ಮುಗಿದಿದೆ. ಸೊ ಹಂಗಾಗಿ ಸ್ಕಾಲರ್ಶಿಪ್ ಬಗ್ಗೆ ಮಾತ್ರ ನಾವು ಹೇಳೋಕ್ಕಾಗೋದು, ಅದಕ್ಕೋಸ್ಕರನೇ. ಸೊ ಮೊದಲನೇದಾಗಿ ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತಿದ್ದೀನಿ ನೋಡ್ಬೋದು. ಇಲ್ಲಿ LICನ ಒಂದು ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ 2025 and 26 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರೆ ಪ್ರತಿ ವರ್ಷ ಇವರು ಸ್ಕಾಲರ್ಶಿಪ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇದು ಬಡಿ ಫೋರ್ ಸ್ಟಡಿ ಅಂತ ಹೇಳ್ಬಿಟ್ಟು ವೆಬ್ಸೈಟ್, ನಿಮ್ಗೆ ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇದು ಸ್ಕಾಲರ್ಶಿಪ್ ಕೊಡುವಂಥ ಒಂದು ವೆಬ್ಸೈಟ್ ಇದು. ಸೊ ಎಜುಕೇಷನ್ ಲೋನ್ ಕೂಡ ಇದರಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ಎಲಿಜಿಬಿಲಿಟಿ ನೋಡ್ಕೊಳ್ಳೋದಾದ್ರೆ 10th ಪಾಸ್ ಆಗಿರಬೇಕಾಗುತ್ತೆ, ಮತ್ತೆ 12th ಪಾಸ್ ಆಗಿರಬೇಕಾಗುತ್ತೆ. ಇವಾಗ ಯಾರೆಲ್ಲ KCET ಮುಗಿಸಿದ್ದೀರಾ ನೋಡಿ, ಆಪ್ಷನ್ ಎಂಟ್ರೆಲ್ಲ ಮುಗಿಸ್ಬಿಟ್ಟು ನೀವು ಇಲ್ಲಿ ಕಾಲೇಜ್ಗೆ ಸೇರ್ಕೊಂಡಿದ್ದೀರಾ, ಅವರು ಅಪ್ಲೈ ಮಾಡ್ಬೋದು. ರೀಜನ್ ಬಂದ್ಬಿಟ್ಟು ನೀವು ಇಂಡಿಯಾದವರಾಗಿರ್ಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು 40,000 ರೂಪಾಯಿ ಇವರು ಇಲ್ಲಿ ಆಫರ್ ಮಾಡ್ತಿರುವಂಥದ್ದು. 10,000 ರೂಪಾಯಿ ಕೊಡಲಿ, ಖಂಡಿತವಾಗ್ಲೂ ಕೂಡ ಅಪ್ಲೈ ಮಾಡಿ. ಫ್ರೀ ಬರೋದು ಮಾತ್ರ ಬಿಡಕ್ಕೆ ಹೋಗಬೇಡಿ. 22ನೇ ತಾರೀಕು ಲಾಸ್ಟ್ ಡೇಟ್ ಇಟ್ಟಿದ್ದಾರೆ, ಅಂದರೆ ಇನ್ನೂ ಟೈಮ್ ಇದೆ ನಿಮಗೆ. ಇಲ್ಲಿ 3 days ಇದೆ, ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಅದಾದಮೇಲೆ ನಿಮ್ಗೆ ಇಲ್ಲಿ ಕ್ರೈಟೀರಿಯಾ ನೋಡ್ಕೊಳ್ಳೋದಾದ್ರೆ 10th ಮತ್ತು 12th ಅಲ್ಲಿ 60% ಮೇಲೆ ತೆಗೆದಿರಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗಿರಬೇಕಾಗುತ್ತೆ. 60% ಮೇಲೆ ನೀವು ಇಲ್ಲಿ ತೆಗೆದಿರಬೇಕಾಗುತ್ತೆ. ನಾರ್ಮಲ್ ಆಗಿ ನಿಮ್ಗೆ ಇಲ್ಲಿ 40,000 ರೂಪಾಯಿ ವರ್ಷಕ್ಕೆ, ತಿಂಗಳಿಗಲ್ಲ ವರ್ಷಕ್ಕೆ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದಾದಮೇಲೆ ನೀವು ಇಲ್ಲಿ ಏನನ್ನ ಒಂದು ವೇಳೆ ಡಿಗ್ರಿ ಕೋರ್ಸಸ್ ಬಂದ್ಬಿಟ್ಟು, ಇವಾಗ KCET ಮುಗಿಸ್ಕೊಂಡು ಡಿಗ್ರಿ ಕೋರ್ಸಸ್ ಬಂದ್ಬಿಟ್ಟು ನೀವು ಇಲ್ಲಿ MBBS, BAMS, BHMS, BDS ಈ ಥರ ಕೋರ್ಸ್ಗಳನ್ನ ಮಾಡ್ತಿದ್ದೀರಾ ಅಂದರೆ 40,000 ರೂಪಾಯಿ ಸಿಗುತ್ತೆ. BE, BTech, ಅಗ್ರಿಕಲ್ಚರ್ ಇದನ್ನ ಮಾಡ್ತಿದ್ದೀರಾ ಅಂದರೆ 30,000 ರೂಪಾಯಿ ಸಿಗುತ್ತೆ. ಮತ್ತು ಗ್ರಾಜುಯೇಷನ್ ಬಂದ್ಬಿಟ್ಟು ನಿಮಗೆ ಡಿಪ್ಲೊಮಾ ಕೋರ್ಸಸ್ ಮಾಡ್ತಿದ್ದೀರಾ ಅಂದರೆ 20,000 ರೂಪಾಯಿ ಸಿಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಅದಾದಮೇಲೆ ಕ್ಲಾಸ್ 12th, ಅದಾದಮೇಲೆ ಡಿಪ್ಲೊಮೊ ಕೋರ್ಸಸ್ ಯಾರೆಲ್ಲ ಮಾಡ್ತಿದ್ದೀರಾ ನೋಡಿ. ನಾರ್ಮಲ್ ಆಗಿ ಇನ್ನು ಇವಾಗ ಡಿಪ್ಲೊಮೊ ಕೋರ್ಸಸ್ ಮಾಡ್ತಿದ್ದೀರಾ ಅಂದರೆ 12th ಪಾಸ್ ಆಗಿ ಡಿಪ್ಲೊಮೊ ಕೋರ್ಸಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಇಲ್ಲಿ 15,000 ರೂಪಾಯಿ ಸಿಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಡಾಕ್ಯುಮೆಂಟ್ಸ್ ಏನೆಲ್ಲ ಇರಬೇಕು ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಇಫ್ ಅಪ್ಲಿಕಬಲ್, ನಿಮ್ಮ ಹತ್ರ ಇದೆ ಅಂದರೆ ಓಕೆ. ಅದಾದಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಇಲ್ಲೇನು ಕ್ಯಾಸ್ಟ್ ರಿಲೇಟೆಡ್ ಏನು ಕೊಟ್ಟಿಲ್ಲ, ಸೊ ಹಂಗಾಗಿ ಸರ್ಟಿಫಿಕೇಟ್ ಇದ್ದರೆ ಅಂದರೆ ಅಪ್ಲೈ ಮಾಡ್ಬೋದು. ಸೊ ಓಕೆನಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರಬೇಕಾಗುತ್ತೆ, ಮಾರ್ಕ್ ಶೀಟು ಮತ್ತು ಸರ್ಟಿಫಿಕೇಟ್ ಆಫ್ ಲಾಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಮತ್ತು ನಿಮ್ಮ ಒಂದು ಆನ್ಯುಯಲ್ ಇನ್ಕಮ್ ಬಂದ್ಬಿಟ್ಟು, ನಿಮ್ಮ ಒಂದು ಫಾದರ್ನ ಒಂದು ಆನ್ಯುಯಲ್ ಇನ್ಕಮ್ ಬಂದ್ಬಿಟ್ಟು 4 lakhಗಿಂತ ಕಮ್ಮಿ ಇರಬೇಕಾಗುತ್ತೆ. ಸೊ ಹಂಗಿದ್ದವ್ರು ಮಾತ್ರನೇ ಅಪ್ಲೈ ಮಾಡಿ. 3 lakh 4 lakh ಈ ಥರ ಇತ್ತು ಅಂದರೆ ಏನು ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ಅದನ್ನು ಅಪ್ಲೈ ಮಾಡಿ. ಏನಕ್ಕಪ್ಪ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ದೀರಾ ಅಂದರೆ ಸ್ಕಾಲರ್ಶಿಪ್ ನಿಮಗೆ ಬೇಗ ಸಿಗುತ್ತೆ. ಸೊ ಹಂಗಾಗಿ ಯಾರಿಗೆಲ್ಲ 7, 8, 10 lakh ಎಲ್ಲ ಇದೆಯಾ ನೋಡಿ ಪ್ಯಾಕೇಜಸ್ಸು, ಯಾವುದೇ ಕಾರಣಕ್ಕೂ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ಸಿಗಲ್ಲ. ಯಾರೆಲ್ಲ 4 lakh 3 lakh ಕೆಳಗಡೆ ಇದೆ ವರ್ಷದ ಇನ್ಕಮು, ಅವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು. ಜಸ್ಟ್ ಈ ಅಪ್ಲೈನ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಗೂಗಲಿಂದ ರಿಜಿಸ್ಟರ್ ಆಗಿ ಅಪ್ಲೈ ಮಾಡ್ಬೋದು. ಸಿಂಪಲಾಗಿ ಅಪ್ಲೈ ಮಾಡ್ಬೋದು. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂದು ಸ್ಕಾಲರ್ಶಿಪ್ನ. ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಡೈರೆಕ್ಟ್ ಅಪ್ಲೈ ಲಿಂಕ್ನ ಕೊಟ್ಟಿರ್ತೀನಿ. ಓಕೆನಾ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.